ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತು ಏನು ನೋಡ್ತಿದ್ದೀರಾ, ಮದುವೆ ಆಗೋದಕ್ಕೆ ಒಂದು ಕಂಕಣ ಭಾಗ್ಯ ಬೇಕು, ಹಾಗಾಗಿ ಒಳ್ಳೆಯ ಒಂದು ಹುಡುಗ ತಿಳಿಸಿ ಅಂತ ಇವರು ಪ್ರಪಲ್ ಕಳಿಸಿರ್ತಾರೆ. ಅವರ ಫೋಟೋ ಕೂಡ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಹೆಸರು ಹರ್ಷಿತಾ ಅಂತ, ವಯಸ್ಸು ಬಂದು 26 ವರ್ಷ. ಇವರು ವಾಸವಾಗಿರ್ತಕ್ಕಂಥದ್ದು ಪ್ರಸ್ತುತ ದಾವಣಗೆರೆಯಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ. ಸೊ ಕಿರಾಣಿ ಅಂಗಡಿ ಅಂದರೆ ಇವಾಗ ನಮಗೆ ಏನಾದರೂ ಬೇಕಿದ್ರೆ ಸಿಗ್ತಕ್ಕಂಥ ಒಂದು ಏರಿಯಾ ಅಂದರೆ ಕಿರಾಣಿ ಅಂಗಡಿ. ಅದು ನಮ್ಮ ಚಿಕ್ಕಪ್ಪಂದೇ ಇದೆ ಸ್ವಂತದ್ದು. ಸೊ ಅದೇ ಒಂದು ಅಂಗಡಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಲೆಕ್ಕಾಚಾರದ ಬಗ್ಗೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿರ್ತಾರೆ. ತಿಂಗಳಿಗೆ 6,800 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ಎಲ್ಲರೂ ಕೂಡ ನಾನೇ ನೋಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಇವರ ಕುಟುಂಬದಲ್ಲೂ ಕೂಡ ಎಲ್ಲರೂ ಕೂಡಿಯಾಗೇ ಇದ್ದಾರೆ. ಸೊ ಇದರ ಮಧ್ಯೆ ನನಗೆ ಮದುವೆ ಆಗುವಂತಹ ಬಯಕೆ ಆಗಿದೆ ಅಂತ ಈ ಒಂದು ಹರ್ಷಿತಾ ಅವರು ನಮಗೆ ಮಾಹಿತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಆನ್ಲೈನಲ್ಲೇ ಗಂಡು ಹುಡುಕಾಟ ಮಾಡ್ತಿದ್ದಾರೆ. ಬಟ್ ಕೆಲವೊಂದಿಷ್ಟು ಪಾಯಿಂಟ್ಗಳಿದೆ ಸ್ನೇಹಿತರೆ, ಅದೇನಂತ ಹೇಳ್ತೀನಿ. ಕೊನೆಯದಾಗಿ ಅವರ ಫೋಟೋ ನೋಡ್ಕೊಂಡ್ಬಿಡಿ, ಚೆನ್ನಾಗಿದ್ದಾರೆ ಅಲ್ವಾ. 26 ವರ್ಷದ ಹರ್ಷಿತಾ. ಸೊ ಹುಡುಗ ಈ ರೀತಿ ಇರಬೇಕು. ನಾನು ದಪ್ಪ ಇದ್ದೇನೆ ಅಂತಂದ್ಬಿಟ್ಟು ನೀವು ನನ್ನನ್ನು ಮದುವೆ ಆಗಲಿಲ್ಲ ಅಂತಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾನು ಎಷ್ಟು ದಪ್ಪ ಇದ್ದನೋ ಅಷ್ಟು ಸುಖನ ನಿಮಗೆ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ನೋಡಿ, ಅವರೇ ಹೇಳಿದ್ದಾರೆ, ನಾನು ಎಷ್ಟು ದಪ್ಪ ಇದ್ದನೋ ಅಷ್ಟು ಸುಖ ಕೊಡ್ತೇನೆ ವಿವಾಹ ಆದ ನಂತರ. ಮೊದಲು ಇಬ್ಬರು 2 ಸಲ ಭೇಟಿ ಆಗಿಬಿಟ್ಟು ಕಬಡ್ಡಿ ಆಟ ಆಡೋಣ ಸ್ನೇಹಿತರೆ. ಇವರು ಮೊದಲನೇ ಭೇಟಿಗೆ ನಿಮ್ಮ ಜೊತೆ ಬಂದುಬಿಟ್ಟು ಒಂದು ಕಬಡ್ಡಿ ಆಟ ಕೂಡ ಆಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಕೂಡ ಹೇಳಲ್ಲ, ಇವರೇ ಕೂಡ ಹೇಳಿದ್ದಾರೆ. ಆದರೆ ನೀವು ಮಾಡುವಾಗ ನನ್ನ ಒಂದು ಒಳಗಡೆ ರಸ ಮಾತ್ರ ಬಿಡಬೇಡಿ, ಮುಂದೆ ಮಕ್ಕಳಾದರೆ ಕಷ್ಟ. ಹಾಗಾಗಿ ಮದುವೆಗೂ ಮುನ್ನ ಆಟ ಆಡೋಣ, ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ರಸ ಮಾತ್ರ ಒಳಗಡೆ ಬಿಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು. ಮುಂದೆ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಿಬಿಟ್ಟೆ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಸೊ ನಾನು ನಿಮಗೆ ಇಷ್ಟ ಆಗಿದ್ದರೆ ನೀವು ಬೇಗ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಗಿದ್ದನೋ ಇಲ್ವೋ ಅಂತ ತಿಳಿಸಿ. ನಾನು ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ, ಅಂದರೆ ನನಗೆ ಇಷ್ಟ ಆದಂಥವನಿಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅವರ ಡೀಟೇಲ್ಸ್ ಆಗಿತ್ತು. ಇನ್ನು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಏನು ನೋಡ್ತೀರಾ, ವೈಟ್ ಕಲರ್ ಪಂಚ್ ಕಾರ್ ಅಂತ ಅವ್ರ ಹತ್ರ ಇದೆ ಸ್ನೇಹಿತರೆ. ಸೊ ಕಾರನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ, ಇವಾಗ ನೋಡಿ ಅವರ ಒಂದು ಕೆಲಸ ಏನು, ಕಿರಾಣಿ ಕೆಲಸ. ಕೆಲವೊಂದಿಷ್ಟು ಸಲ ಎಲ್ಲಾದರೂ ಹೋಗ್ಬಿಟ್ಟು ಲೆಕ್ಕಾಚಾರದ ಬಗ್ಗೆ ಮಾತಾಡೋದಕ್ಕೆ, ಜೊತೆಗೆ ಇದು ಕೂಡ ಒಂದು ಸಂಘು ಅಂತ ಇದೆ ಸ್ನೇಹಿತರೆ. ಆಫ್ಟರ್ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಆ್ಯಂಡ್ ಗುಡ್ ಆಗಿರ್ತಕ್ಕಂಥ ಒಂದು ಮೈಲೇಜ್ ಕೊಡ್ತಕ್ಕಂಥ ಈ ಒಂದು ಪಂಚ್ ಕಾರ್ ಕೂಡ ಅವ್ರ ಹತ್ರ ಏನಿದೆ. ಎಲ್ಲಾದರೂ ಕೆಲಸಕ್ಕೆ ಮೀಟಿಂಗ್ಗೆ ಹೋಗಬೇಕಾದ್ರೆ ಬರೀ ಬಾಡಿಗೆ ಮಾಡ್ಕೊಂಡು ಹೋಗೋ ಮುನ್ನ ಬಂದಿರತಕ್ಕಂಥ ಲಾಭದಿಂದ ಇದನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿರ್ತಾರೆ. ಹಾಗಾಗಿಯೇ ಇದನ್ನು ತೆಗೆದುಕೊಂಡು ಪ್ರಸ್ತುತ ಇದರ ಮೂಲಕನೇ ಎಲ್ಲೆಲ್ಲೂ ಕಡೆನೂ ಕೂಡ ಸುತ್ತಾಡ್ತಾ ಪ್ರಾರಂಭ ಮಾಡಿದ್ದಾರೆ. ದ ಒಳ್ಳೆಯ ಡ್ಯಾಶ್ಬೋರ್ಡ್ ವಿಚ್ ಲೈಕ್ ಆ್ಯಂಡ್ ಮೋರ್ ದ್ಯಾನ್ ಫ್ರೆಂಡ್ಲಿ ಡಿಸೈನ್ ಕಾರ್ ಆ್ಯಂಡ್ ವಾಟರ್ಫಾಲ್ ಸೆಂಟರ್ ಕಂಟ್ರೋಲ್ ಆ್ಯಂಡ್ ಹೈ ಸೆಟ್ ಎಕ್ಸ್ಟ್ರಾರ್ಡಿನರಿ ಆಫ್ ದ ರಿಯಲ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಉಳ್ತಕ್ಕಂಥ ಪಂಚ್ ನೆಕ್ಸಾನೋ ಕಾರನ್ನ ನೀವೆಲ್ಲೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ಮೂತ್ ಜರ್ನಿ ಸ್ನೇಹಿತರೆ. ಇದರಲ್ಲಿ ಎಷ್ಟೇ ಒಂದು ಬಿಸಿಲಲ್ಲಿ ಬಂದುಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ಎಷ್ಟೊಂದು ಕೂಲ್ ಆಗುತ್ತೆ ಅಂದರೆ, ಆಫ್ಟರ್ 100 ಡಿಗ್ರಿನಲ್ಲಿ ಇದರಲ್ಲಿ ಒಂದು AC ಆನ್ ಮಾಡಿಬಿಟ್ರೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ, ಅಷ್ಟೊಂದು ಫ್ಯೂಚರ್ಸ್ಗಳಿದೆ. ನೋಡ್ಕೊಳ್ಳಿ, ಇಲ್ಲಿ ಏನಿದೆ, ಡ್ರೈವರ್ ಸೀಟ್ನಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಫ್ಯೂಚರ್ಸ್ಗಳು. ಮೊದಲನೇ ಪಾಯಿಂಟು ಡ್ರೈವಿಂಗ್ ಸೀಟ್, ಡ್ರೈವಿಂಗ್ ಏರಿಯಾ ಅಂತ ಏನು ಕರಿತೀವಿ ಆ ಒಂದು ಸ್ಪೇಸು. ಆ್ಯಂಡ್ 15.8 ಈ ಒಂದು ಗೇರ್ ಬಾಕ್ಸ್ ಕೂಡ ನೋಡ್ಕೊಳ್ಬೋದು. ಸ್ಟೈಲಿಶ್ ಆಗಿರ್ತಕ್ಕಂಥ ಗೇರ್ ಬಾಕ್ಸ್ ಇದೆ. ಆ್ಯಂಡ್ ಫ್ಯೂಚರಲ್ಲಿ ಆ್ಯಡೆಡ್ ಮಾಡಿರ್ತಕ್ಕಂಥ ಫ್ಯೂಚರ್ ಕೂಡ ಇದರಲ್ಲಿ ಇದೆ. ಇನ್ನು ಮೈಲೇಜಿಂಗಲ್ಲಿ ಪ್ರಸ್ತುತ 1861 ಮೈಲೇಜಿಂಗ್ ಇದೆ CC. ಆ್ಯಂಡ್ ಗೈಸ್, ಸ್ಪೀಡಲ್ಲಿ 180 to 200ವರೆಗೂ ಸ್ಪೀಡಲ್ಲಿದೆ. ನೀವು ಬಂದುಬಿಟ್ಟು 150 ಲಾಸ್ಟಲ್ಲಿ ಸ್ಪೀಡಲ್ಲಿ ಹೋಗಬೇಕು ಅಂತ ಇವರು ಕೂಡ ಹೇಳಿರ್ತಕ್ಕಂಥದ್ದು. ಇದು ಈ ಒಂದು ಕಾರಿನ ಮಾಹಿತಿ. ಬೇಕಾಗಿಲ್ಲ, ನೀವು ಅವ್ರ ಜೊತೆ ಹೋಗ್ಬಿಟ್ಟು ಮೀಟಾಗಿ ಕಬಡ್ಡಿ ಆಟ ಆಡಿ ಆಮೇಲೆ ಅವ್ರು ನಿಮಗೆ ಇಷ್ಟ ಆಗಿದ್ದೋರಿಲ್ವ ಅಂತ ತಿಳಿಸ್ತಾರೆ. ಹಾಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ, ಬಾಯ್. 75 ವರ್ಷಗಳಿಂದ ಜ್ಯೋತಿಷ್ಯ ವಿದ್ಯೆಯನ್ನು ಸಿದ್ಧಿ ಪಡೆದಿರ್ತಕ್ಕಂಥ ಭಾರತದ ಏಕೈಕ ಜ್ಯೋತಿಷ್ಯರು ನೋಡಿ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ಪ್ರೀತಿ, ಪ್ರೇಮ, ಕಲಹ, ನೀವು ಇಷ್ಟಪಟ್ಟಂಥವ್ರು ನಿಮಗೆ ಸಿಗ್ತಾ ಇಲ್ವಾ, ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ವಾ, ಮನೇಲಿ ಏನಾದರೂ ಸಮಸ್ಯೆ ಇದೆಯಾ, ಈ ಕೂಡಲೇ ಮೇಲ್ಗಡೆ ಕಾಣಿಸ್ತಕ್ಕಂಥ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಗುರೂಜಿ ಅವರಿಂದ ಒಂದು ಒಳ್ಳೆಯ ಪರಿಹಾರ ಪಡೆದುಕೊಳ್ಳಿ ಸ್ನೇಹಿತರೆ.